ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ. 106ರನ್ನು ನಾವು 77ರಿಂದ ಗುಣಿಸೋಣ. ಒಮ್ಮೆ ಒಂದು ಅಂಕಿಯಿಂದ ಇನ್ನೊಮ್ಮೆ ಈ ನಂತರದ ಅಂಕಿಯಿಂದ ನಾವು ಗುಣಿಸೋಣ. 7 6 42, 4 ನಾವು ಇಲ್ಲಿ ಕೈಲವನ್ನು ಕೊಟ್ಟು 2 ಇಲ್ಲಿ ಬರೆಯೋಣ. 7 0 0, ಹಾಗಾಗಿ ನಾವೇನು ಮಾಡೋಣ, ಈ 4ಅನ್ನು ಕೈಲ ಇದ್ದಿದ್ದು ಇಲ್ಲಿ ಕೆಳಗಡೆ ಬರೆದುಕೊಳ್ಳೋಣ. 7 1 7, 2ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ನಾವು ಕೊಡೋಣ. ಈಗ ನಾವು ಈ 7ರಿಂದ ಈ 106ಕ್ಕೆ ಗುಣಿಸೋಣ. 7 6 42, 4 ಇಲ್ಲಿ ಕೈಲವನ್ನು ಬರೆಯೋಣ, 2 ಇಲ್ಲಿ ಬರೆದುಕೊಳ್ಳೋಣ. 7 0 0, ಹಾಗಾಗಿ ಈ ಕೈಲ 4ಅನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ. 7 1 7, ಇಲ್ಲಿ ನಾವು ಮೇಲಿನ ಅಂಕಿಗಳನ್ನು ಹಾಗೂ ಕೆಳಗಿನ ಅಂಕಿಗಳನ್ನು ಕೂಡಿಸಿಕೊಳ್ಳೋಣ. 2ರ ಕೆಳಗಡೆ ಅಧಿಕ ಚಿಹ್ನೆ ಇದೆ, ಇದು ಹಾಗೆ ಇಲ್ಲಿ 2 ಬರೆದುಕೊಳ್ಳೋಣ. 4ರಲ್ಲಿ 2 ಕೂಡಿಸಿದರೆ 6, 7ರಲ್ಲಿ 4 ಕೂಡಿಸಿದರೆ 11, ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ 1 ಬರೆದುಕೊಳ್ಳೋಣ. ಈ 7ರಲ್ಲಿ ಈ ಕೈಲ 1 ಸೇರಿಸಿದರೆ 8. ನೆಕ್ಸ್ಟ್ 259ಅನ್ನು ನಾವು 13ರಿಂದ ಗುಣಿಸೋಣ. 3 9 27, 2 ಕೈಲ ಇಲ್ಲಿ ಬರೆಯೋಣ, 7 ಇಲ್ಲಿ ಬರೆದುಕೊಳ್ಳೋಣ. 3 5 15, ಈ 15ರಲ್ಲಿ ಕೈಲ 2 ಸೇರಿಸಿದರೆ 17, ಒಂದು ಕೈಲ ಇಲ್ಲಿ ಬರೆದು ಇಲ್ಲಿ ನಾವು 7 ಬರೆದುಕೊಳ್ಳೋಣ. 3 2 6, 6ರಲ್ಲಿ ಕೈಲ 1 ಸೇರಿಸಿದರೆ 7, 7ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ ನಾವು 1ರಿಂದ ಗುಣಿಸೋಣ. 1 9 9, 1 5 5, 1 2 2, ಇಲ್ಲಿಯೂ ಕೂಡ ನಾವು ಮೇಲಿನ ಅಂಕಿಗಳನ್ನು ಹಾಗೂ ಕೆಳಗಿನ ಅಂಕಿಗಳನ್ನು ಕೂಡಿಸಿಕೊಳ್ಳೋಣ. 7 ಹೇಗಿದೆ ಹಾಗೆ ಇಲ್ಲಿ ಬರೆದುಕೊಳ್ಳೋಣ. 7ರಲ್ಲಿ 9 ಕೂಡಿಸಿದರೆ 16, 5ರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು 6 ಇಲ್ಲಿ ಬರೆದುಕೊಳ್ಳೋಣ. 7 5 ಹಾಗೂ ಈ ಕೈಲವನ್ನು ಸೇರಿಸಿದರೆ 13, ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ 3 ಬರೆದುಕೊಳ್ಳೋಣ. ಈ 2ರಲ್ಲಿ ಕೈಲ 1 ಸೇರಿಸಿದರೆ 3. ನೆಕ್ಸ್ಟ್ 411ಅನ್ನು 58ರಿಂದ ನಾವು ಗುಣಿಸೋಣ. ಮೊದಲು ನಾವು 8ರಿಂದ ಗುಣಿಸೋಣ. 8 1 8, 8 1 8, 8 4 32, 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 5ರಿಂದ ನಾವು ಗುಣಿಸೋಣ. 5 1 5, 5 1 5, 5 4 20, ಇಲ್ಲಿ ನಾವು ಮೇಲಿನ ಅಂಕಿಗಳು ಹಾಗೂ ಕೆಳಗಿನ ಅಂಕಿಗಳನ್ನು ಕೂಡಿಸಿಕೊಳ್ಳೋಣ. 8ರ ಕೆಳಗಡೆ ಯಾವುದೇ ಅಂಕಿ ಇಲ್ಲ, ಅಧಿಕ ಚಿಹ್ನೆ ಇದೆ, ಹಾಗಾಗಿ ಈ 8ಅನ್ನು ಹಾಗೆ ಇಲ್ಲಿ ಬರೆದುಕೊಳ್ಳೋಣ. 8ರಲ್ಲಿ 5 ಕೂಡಿಸಿದರೆ 13, ಇಲ್ಲಿ ಒಂದು ಕೈಲವನ್ನು ಕೊಟ್ಟು 3 ಇಲ್ಲಿ ಬರೆದುಕೊಳ್ಳೋಣ. 2 ಹಾಗೂ 5 ಮತ್ತು ಈ ಕೈಲ 1 ಸೇರಿಸಿದರೆ 8, 3ರಲ್ಲಿ 0 ಕೂಡಿಸಿದರೆ 3, ಈ 2 ಇಲ್ಲಿ ನಾವು ಬರೆದುಕೊಳ್ಳೋಣ. ನೆಕ್ಸ್ಟ್ 592ಅನ್ನು ನಾವು 65ರಿಂದ ಗುಣಿಸೋಣ. ಮೊದಲು ನಾವು 5ರಿಂದ ಗುಣಿಸೋಣ, ನಂತರ 6ರಿಂದ ಗುಣಿಸೋಣ. 5 2 10, ಒಂದು ಕೈಲವನ್ನು ಇಲ್ಲಿ ಇಟ್ಟು ಇಲ್ಲಿ 0 ಬರೆದುಕೊಳ್ಳೋಣ. 5 9 45, 45ರಲ್ಲಿ ಈ ಕೈಲ 1 ಸೇರಿಸಿದರೆ 46, 4 ಇಲ್ಲಿ ಕೈಲವನ್ನು ಕೊಟ್ಟು ಇಲ್ಲಿ 6 ಬರೆದುಕೊಳ್ಳೋಣ. 5 5 25, 25ರಲ್ಲಿ 4 ಸೇರಿಸಿದರೆ 29, 0 ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 6ರಿಂದ ಗುಣಿಸೋಣ. 6 2 12, ಕೈಲ 1 ಇಲ್ಲಿ ಬರೆಯೋಣ, 2 ಇಲ್ಲಿ ಬರೆದುಕೊಳ್ಳೋಣ. 6 9 54, 54ರಲ್ಲಿ ಈ ಕೈಲ 1 ಸೇರಿಸಿದರೆ 55, 5 ಕೈಲ ಇಲ್ಲಿ ಇಟ್ಟು 5ಅನ್ನು ಇಲ್ಲಿ ಬರೆದುಕೊಳ್ಳೋಣ. 6 5 30, ಆ 30ರಲ್ಲಿ ಈ 5 ಕೈಲವನ್ನು ಸೇರಿಸಿದರೆ 35. ಈಗ ನಾವು ಈ ಮೇಲಿನ ಅಂಕಿ ಹಾಗೂ ಕೆಳಗಿನ ಅಂಕಿಗಳನ್ನು ಕೂಡಿಸಿಕೊಳ್ಳೋಣ. 0 ಹೇಗಿದೆ ಹಾಗೆ ಇಲ್ಲಿ ಬರೆದುಕೊಳ್ಳೋಣ. 6ರಲ್ಲಿ 2 ಕೂಡಿಸಿದರೆ 8, 9ರಲ್ಲಿ 5 ಕೂಡಿಸಿದರೆ 14, ಇಲ್ಲಿ ಒಂದು ಕೈಲವನ್ನು ಇಟ್ಟು 4 ಇಲ್ಲಿ ಬರೆದುಕೊಳ್ಳೋಣ. 2 5 ಹಾಗೂ ಕೈಲ 1 ಸೇರಿಸಿದರೆ 8, ಈ 3 ಹೇಗಿದೆ ಹಾಗೆ ಇಲ್ಲಿ ಬರೆದುಕೊಳ್ಳೋಣ. ನೆಕ್ಸ್ಟ್ 962ಅನ್ನು ನಾವು 71ರಿಂದ ಗುಣಿಸೋಣ. ಇಲ್ಲಿ ನಾವು ಮೊದಲು 1ರಿಂದ ಗುಣಿಸೋಣ, ನಂತರ 7ರಿಂದ ಗುಣಿಸೋಣ. 1 2 2,
1 6 6, 1 9 9, 2ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ನಾವು ಕೊಡೋಣ. 7 2 14, ಒಂದು ಕೈಲವನ್ನು ಇಲ್ಲಿ ಇಟ್ಟು 4 ಇಲ್ಲಿ ಬರೆದುಕೊಳ್ಳೋಣ. 7 6 42, 42ರಲ್ಲಿ ಈ ಕೈಲ ಒಂದು ಸೇರಿಸಿದರೆ 43, 4 ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ 3 ಬರೆದುಕೊಳ್ಳೋಣ. 7 9 63, ಈ 63ರಲ್ಲಿ 4 ಕೈಲ ಸೇರಿಸಿದರೆ 67. ಇಲ್ಲಿ ನಾವು ಮೇಲಿನ ಅಂಕಿ ಹಾಗೂ ಕೆಳಗಿನ ಅಂಕಿಗಳನ್ನು ಕೂಡಿಸ್ಕೊಳ್ಳೋಣ. 2ರ ಕೆಳಗಡೆ ಅಧಿಕ ಚಿಹ್ನೆ ಇದೆ, ಇದು ಹಾಗೆ ಇಲ್ಲಿ 2 ಬರೆದುಕೊಳ್ಳೋಣ. 6ರಲ್ಲಿ 4 ಸೇರಿಸಿದರೆ 10, ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ 0 ಬರೆದುಕೊಳ್ಳೋಣ. 9 3 ಹಾಗೂ 1 ಕೂಡಿಸಿದರೆ 13, ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ 3 ಬರೆದುಕೊಳ್ಳೋಣ. 7ರಲ್ಲಿ 1 ಕೂಡಿಸಿದರೆ 8, ಈ 6 ಹೇಗಿದೆ ಹಾಗೆ ಇಲ್ಲಿ ಬರೆದುಕೊಳ್ಳೋಣ. ನೆಕ್ಸ್ಟ್ 346 ನಾವು 11ರಿಂದ ಗುಣಿಸೋಣ. 1 6 6, 1 4 4, 1 3 3, ಈ 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ ನಾವು ಈ 1ರಿಂದ ಈ ಮೇಲಿನ ಅಂಕಿಗಳನ್ನು ಗುಣಿಸೋಣ. 1 6 6, 1 4 4, 1 3 3, 6ರ ಕೆಳಗಡೆ ಅಧಿಕ ಚಿಹ್ನೆ ಇದೆ, ಇದು ಹೇಗಿದೆ ಹಾಗೆ ಇಲ್ಲಿ ಬರೆದುಕೊಳ್ಳೋಣ. 6, 4ರಲ್ಲಿ 6 ಕೂಡಿಸಿದರೆ 10, ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ 0 ಬರೆದುಕೊಳ್ಳೋಣ. 3 4 ಹಾಗೂ ಈ ಒಂದು ಕೈಲ ಸೇರಿಸಿದರೆ 8, ಹಾಗೂ ಈ 3 ಹೇಗಿದೆ ಹಾಗೆ ಇಲ್ಲಿ ಬರೆದುಕೊಳ್ಳೋಣ. ನೆಕ್ಸ್ಟ್ 406 ನಾವು 55ರಿಂದ ಗುಣಿಸೋಣ. ಮೊದಲು ನಾವು ಈ 5ರಿಂದ ಗುಣಿಸೋಣ, ನಂತರ ಈ 5ರಿಂದ ಗುಣಿಸೋಣ. 5 6 30, 3 ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ ನಾವು 0ಯನ್ನು ಬರೆಯೋಣ. 5 0 0, ಹಾಗಾಗಿ ಏನು ಮಾಡೋಣ, ಈ ಕೈಲ 3ನ್ನು ಕೆಳಗಡೆ ಬರೆದುಕೊಳ್ಳೋಣ. 5 4 20. ಈಗ ಈ 0ಯ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಟ್ಟು ಈ 5ರಿಂದ ನಾವು ಗುಣಿಸೋಣ. 5 6 30, 3 ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ 0 ಬರೆದುಕೊಳ್ಳೋಣ. 5 0 0, ಹಾಗಾಗಿ ಏನು ಮಾಡೋಣ, ಈ ಕೈಲ 3ನ್ನು ಇಲ್ಲಿ ಬರೆಯೋಣ. 5 4 20. 0 ಕೆಳಗಡೆ ಅಧಿಕ ಚಿಹ್ನೆ ಇದೆ, ಇದು 0. 3ರಲ್ಲಿ 0 ಕೂಡಿಸಿದರೆ 3, 0ಯಲ್ಲಿ 3 ಕೂಡಿಸಿದರೆ 3, 2ರಲ್ಲಿ 0 ಕೂಡಿಸಿದರೆ 2, ಹಾಗೂ ಇಲ್ಲಿ 2. ನೆಕ್ಸ್ಟ್ 834 ನಾವು 31ರಿಂದ ಗುಣಿಸೋಣ. 1 4 4, 1 3 3, 1 8 8. 4ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ ನಾವು 3ರಿಂದ ಗುಣಿಸೋಣ. 3 4 12, ಒಂದು ಕೈಲವನ್ನು ಇಲ್ಲಿ ಇಟ್ಟು ಇಲ್ಲಿ 2 ಬರೆದುಕೊಳ್ಳೋಣ. 3 3 9, 9ರಲ್ಲಿ ಕೈಲ 1 ಸೇರಿಸಿದರೆ 10, 0ಯನ್ನು ಇಲ್ಲಿ ಬರೆದುಕೊಳ್ಳೋಣ, ಇಲ್ಲಿ ಒಂದು ಕೈಲವನ್ನು ಇಡೋಣ. 3 8 24, ಈ 24ರಲ್ಲಿ ಈ ಕೈಲ 1 ಸೇರಿಸಿದರೆ 25. ಈಗ ಮೇಲಿನ ಅಂಕಿಗಳನ್ನು ಹಾಗೂ ಕೆಳಗಿನ ಅಂಕಿಗಳನ್ನು ನಾವು ಕೂಡಿಸ್ಕೊಳ್ಳೋಣ. 4, 3ರಲ್ಲಿ 2 ಕೂಡಿಸಿದರೆ 5, 8ರಲ್ಲಿ 0 ಕೂಡಿಸಿದರೆ 8, ಈ 5 ಹಾಗೂ 2. ನೆಕ್ಸ್ಟ್ 475 ನಾವು 27ರಿಂದ ಗುಣಿಸೋಣ. 7 5 35, 3 ಇಲ್ಲಿ ಕೈಲವನ್ನು ಇಟ್ಟು 5 ಕೆಳಗಡೆ ಬರೆದುಕೊಳ್ಳೋಣ. 7 7 49, 49ರಲ್ಲಿ ಕೈಲ 3 ಸೇರಿಸಿದರೆ 52, 5 ಇಲ್ಲಿ ಕೈಲವನ್ನು ಇಟ್ಟು 2 ಇಲ್ಲಿ ಬರೆದುಕೊಳ್ಳೋಣ. 7 4 28, ಈ 28ರಲ್ಲಿ ಈ ಕೈಲ 5 ಸೇರಿಸಿದರೆ 33. ಈ 5ರ ಕೆಳಗಡೆ ನಾವು ಅಧಿಕ ಚಿಹ್ನೆಯನ್ನು ಕೊಟ್ಟು 2ರಿಂದ ಗುಣಿಸೋಣ. 2 5 10, 1 ಇಲ್ಲಿ ಕೈಲವನ್ನು ಇಟ್ಟು 0 ಇಲ್ಲಿ ಬರೆದುಕೊಳ್ಳೋಣ. 2 7 14, ಈ 14ರಲ್ಲಿ ಈ ಕೈಲ 1 ಸೇರಿಸಿದರೆ 15, ಒಂದು ಕೈಲ ಇಲ್ಲಿ ಇಟ್ಟು ಇಲ್ಲಿ ನಾವು 5 ಬರೆದುಕೊಳ್ಳೋಣ. 2 4 8, 8ರಲ್ಲಿ ಕೈಲ 1 ಸೇರಿಸಿದರೆ 9. 5ರ ಕೆಳಗಡೆ ಅಧಿಕ ಚಿಹ್ನೆ ಇದೆ, ಹಾಗಾಗಿ 5ಅನ್ನು ಹಾಗೆ ಬರೆದುಕೊಳ್ಳೋಣ. 2ರಲ್ಲಿ 0 ಕೂಡಿಸಿದರೆ 2, 3ರಲ್ಲಿ 5 ಕೂಡಿಸಿದರೆ 8, 3ರಲ್ಲಿ 9 ಕೂಡಿಸಿದರೆ 12. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ.